ನಮಸ್ಕಾರ ವೀಕ್ಷಕರೇ. ಕುಂಭಮೇಳದಲ್ಲಿ ಯಾವ ರೀತಿಯ ಅದ್ಭುತ ನಡೆಯಿತು ಅಂದ್ರೆ ನೋಡಿದ ಸೈಂಟಿಸ್ಟ್ಗಳು ಕೂಡ ಅಚ್ಚರಿಪಟ್ರು. ಇಲ್ಲಿವರೆಗೂ ಯಾರು ಸೈನ್ಸ್ ಅನ್ನು ಆಧಾರವಾಗಿ ತೋರಿಸುತ್ತಾ ದೇವರ ಬಗ್ಗೆ ಪ್ರಶ್ನೆ ಮಾಡ್ತಿದ್ರು, ಈ ಘಟನೆ ನಡೆದ ನಂತರ ಒಂದು ಮಾತನ್ನು ಕೂಡ ಆಡ್ಲಿಲ್ಲ. ಪ್ರಯಾಗ್ರಾಜ್ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪ್ರಯಾಗ್ರಾಜ್ನ ಕುಂಭಮೇಳ ಅದ್ದೂರಿಯಾಗಿ ಶುರುವಾಗಿ ಭಕ್ತ ಸಾಗರದೊಂದಿಗೆ ಜಗಮಗಿಸ್ತಾ ಇತ್ತು. ಇಂತಹ ಸಮಯದಲ್ಲಿ ಭಕ್ತಾದಿಗಳು ಗಂಗಾ ನದಿಯ ದಡದಲ್ಲಿ ನಡೆದ ಪವಾಡವನ್ನ ನೋಡಿ ದಂಗಾದ್ರು. ನಮ್ಮ ಭಾರತ ದೇಶದಲ್ಲಿ ಇದರ ಬಗ್ಗೆ ಚರ್ಚೆಗಳು ಶುರುವಾಗಿವೆ. ನಮ್ಮ ದೇಶದಲ್ಲಿನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಈ ಘಟನೆ ನಡೆದ ನಂತರ ಕುಂಭಮೇಳದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಕುಂಭಮೇಳ ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಾಚೀನ ಕಾಲದ ಉತ್ಸವಗಳಲ್ಲಿ ಒಂದಾಗಿದೆ. ಈ ಕುಂಭಮೇಳದ ಇತಿಹಾಸ 1800 ವರ್ಷಗಳಷ್ಟು ಹಳೆಯದ್ದು. ಮೊದಲಿಗೆ 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಹಿಂದೂಗಳ ಸಂಪ್ರದಾಯವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಉತ್ಸವವನ್ನ ಶುರು ಮಾಡ್ತಾರೆ. ಇನ್ನು ಕೆಲವರ ಪ್ರಕಾರ ಸಮುದ್ರ ಮಂಥನದ ಸಮಯದಿಂದ ಶುರುವಾಯಿತು ಅಂತ ಹೇಳ್ತಾರೆ. ಪುರಾಣಗಳಲ್ಲಿ ಹೇಳುವ ಪ್ರಕಾರ ದೇವತೆಗಳ 12 ವರ್ಷಗಳ ಸಮಯ ನಮ್ಮ ಭೂಮಿಯ ಮೇಲೆ 144 ವರ್ಷಗಳಿಗೆ ಸಮವೆಂದು ಉಲ್ಲೇಖಿಸಲಾಗಿದೆ. ಇದರ ಪ್ರಕಾರ ಸ್ವರ್ಗದಲ್ಲಿಯೂ ಕೂಡ 144 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಮಹಾ ಕುಂಭಮೇಳಕ್ಕೋಸ್ಕರ ಎಲ್ಲವನ್ನು ಸಿದ್ಧ ಮಾಡುವಾಗ ನದಿಯನ್ನು ಶುಚಿಗೊಳಿಸುವಂತೆ ಸರ್ಕಾರ ಆದೇಶ ನೀಡಿತ್ತು. ಅದೇ ರೀತಿ ಶುಚಿಗೊಳಿಸುವಾಗ ಒಂದು ಅಚ್ಚರಿಯು ನಡೆಯುತ್ತೆ. ಅದೇನೆಂದ್ರೆ, ಗಂಗಾ ನದಿಯ ಮೇಲೆ 16 ವರ್ಷದ ಬಾಲಕಿ ನದಿಯ ಮೇಲೆ ನಡೆದುಕೊಂಡು ಬರ್ತಾಳೆ. ಈ ದೃಶ್ಯವನ್ನು ಇಡೀ ಭಕ್ತ ಸಮೂಹವೇ ನೋಡಿ ಶಾಕ್ ಆಗಿ ನಿಂತು ಬಿಡುತ್ತೆ. ಒಂದು ಕ್ಷಣ ಎಲ್ಲರೂ ಕೂಡ ಮೈ ಮರೆತು ಬಿಟ್ರು. ನಂತರ ಆ ಬಾಲಕಿ ಯಾರು, ಅದು ಹೇಗೆ ನದಿ ಮೇಲೆ ನಡೀತಾ ಬಂದ್ಲು ಎಂಬುದೇ ಅರ್ಥವಾಗದೆ ಹೋಯಿತು. ನಂತರ ತಿಳಿದು ಬಂದ ವಿಷಯವೇನೆಂದ್ರೆ, ನದಿಯ ನೀರಿನ ಮೇಲೆ ನಡೆದು ಬಂದ ಬಾಲಕಿ ಹೆಸರು ಮೀನಾಕ್ಷಿ. ಶಿವನ ಪರಮ ಭಕ್ತೆ. ಶಿವನ ನಾಮ ಸ್ಮರಣೆ ಮಾಡುತ್ತಾ ನದಿಯನ್ನ ದಾಟಿದ್ಲು. ಈ ಬಾಲಕಿ ಇರುವುದು ಪ್ರಯಾಗ್ ರಾಜ್ಯದಲ್ಲಿಯೇ. ಹಾಗೂ ಈ ಬಾಲಕಿ ಪ್ರತಿದಿನ ಮನೆ ಮನೆಗೆ ಹೋಗಿ ಹಾಲನ್ನ ಹಾಕಿ ಬರ್ತಾ ಇದ್ಲು. ಮೂಲತಃ ಮೀನಾಕ್ಷಿ ಶಿವನ ಭಕ್ತೆಯಾಗಿರೋದ್ರಿಂದ ಪ್ರತಿದಿನ ಶಿವನ ಪೂಜೆ ಹಾಗೂ ಗಂಗಾ ಪೂಜೆಯನ್ನ ಮಾಡ್ತಾ ಇದ್ಲು. ಹಾಗೆ ಹಾಲನ್ನು ಮಾರಿ ಉಳಿದ ಹಾಲನ್ನ ಅಲ್ಲಿರುವ ಋಷಿ ಮುನಿಗಳಿಗೆ ಕೊಡ್ತಾ ಇದ್ಲು. ಆ ದಿನ ನದಿ ಮಟ್ಟ ಹೆಚ್ಚಾಗಿತ್ತು. ಮೀನಾಕ್ಷಿ ಋಷಿ ಮುನಿಗೆ ಹಾಲನ್ನ ಕೊಡೋದು ತಡ ಆಯಿತು. ಅದಕ್ಕಾಗಿ ಋಷಿ ಮುನಿ ಹೇಳಿದ ಮಾತು ಏನು ಗೊತ್ತಾ? ಆ ಶಿವನ ನಾಮ ಸ್ಮರಣೆ ಮಾಡುತ್ತಾ ಸಾಗರವನ್ನ ದಾಟಬಹುದು, ಅಂಥದ್ರಲ್ಲಿ ಈ ಚಿಕ್ಕ ನದಿಯನ್ನ ದಾಟದೆ ಹೋದೆಯಾ ಅಂತ ಹೇಳ್ತಾರೆ. ಅದನ್ನ ಕೇಳಿ ತಲೆಬಾಗಿ ಹಾಗೆ ಮನೆಗೆ ತೆರಳಿದ್ಲು. ಮರುದಿನ ಇನ್ನಷ್ಟು ಪ್ರವಾಹ ಹೆಚ್ಚಾಗಿತ್ತು. ಮೀನಾಕ್ಷಿಯ ತಂದೆ ಇನ್ನೊಂದು ದಡದಲ್ಲಿದ್ರು. ಸರ್ಕಾರ ನದಿಯ ಹತ್ತಿರದ ಜನಕ್ಕೆ ದೂರ ಉಳಿಯಲು ಸೂಚನೆ ನೀಡಿದ್ರು. ತನ್ನ ತಂದೆ ಇನ್ನೊಂದು ದಡದಲ್ಲಿದ್ದಾರೆ ಎಂದು ಚಿಂತಾಕ್ರಾಂತಳಾಗಿದ್ಲು. ನದಿಯ ಹತ್ತಿರ ಯಾರೂ ಕೂಡ ಸುಳಿಯುತ್ತಿರಲಿಲ್ಲ. ಆದ್ರೂ ಶಿವನ ನಾಮ ಸ್ಮರಣೆ ಮಾಡುತ್ತಾ ಸಾಗರವನ್ನೇ ದಾಟಬಹುದು ಎನ್ನುವ ಋಷಿಯ ಮಾತು ನೆನಪಿಗೆ ಬಂತು. ತಕ್ಷಣ ನದಿಯನ್ನ ದಾಟಲು ಮುಂದಾಗ್ತಾಳೆ. ನದಿಗೆ ತನ್ನ ಕಾಲನ್ನ ಇಡ್ತಾಳೆ. ರಭಸದಿಂದ ಹರಿಯುತ್ತಿರುವ ನದಿಯು ತಕ್ಷಣ ಹರಿವನ್ನ ಕಡಿಮೆ ಮಾಡುತ್ತೆ. ಹಾಗೆ ಯಾವುದೇ ಭಯವಿಲ್ಲದೆ ಮೀನಾಕ್ಷಿ ನದಿಯನ್ನ ದಾಟ್ತಾಳೆ. ಇದನ್ನ ಕಣ್ಣಾರೆ ಕಂಡ ಜನತೆಯು ದಿಗ್ಭ್ರಮೆಗೊಂಡಿದ್ರು. ಇದಿಷ್ಟು ನಡೆದ ನಿಜವಾದ ಘಟನೆ. ಇದನ್ನ ನಂಬುವುದು ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಇದಿಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ದೇವರ ಆಟ ಬಲ್ಲವರಾರು. ಶಿವನ ಕೃಪೆ ಯಾರ ಮೇಲಿರುತ್ತೋ ಅವರನ್ನ ಶಿವ ಕಾಪಾಡ್ತಾನೆ ಇರ್ತಾನೆ. ಓಂ ನಮಃ ಶಿವಾಯ.
ಎಲ್ಲರೂ ಒಂದ್ಸಾರಿ ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.